ನೋಡಿ, ರಾಜ್ಯದಲ್ಲಿ ಬಿಜೆಪಿಯದ್ದು ಕೂಡ ಮನೆಯೊಂದು ಮೂರು ಬಾಗಿಲು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳು, ಬಹಿರಂಗ ಹೇಳಿಕೆಗಳು ಪ್ರಾರಂಭ ಆಗಿದೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ವಿರುದ್ಧ ಸಮರಕ್ಕಿಳಿದು ಬಿಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯದಲ್ಲಿ ಬಿಜೆಪಿಯದ್ದು ಕೂಡ ಮನೆಯೊಂದು ಮೂರು ಬಾಗಿಲು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳು, ಬಹಿರಂಗ ಹೇಳಿಕೆಗಳು ಪ್ರಾರಂಭ ಆಗಿದೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ವಿರುದ್ಧ ಸಮರಕ್ಕಿಳಿದು ಬಿಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯದಲ್ಲಿ ಬಿಜೆಪಿಯದ್ದು ಕೂಡ ಮನೆಯೊಂದು ಮೂರು ಬಾಗಿಲು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳು, ಬಹಿರಂಗ ಹೇಳಿಕೆಗಳು ಪ್ರಾರಂಭ ಆಗಿದೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ವಿರುದ್ಧ ಸಮರಕ್ಕಿಳಿದು ಬಿಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್.
ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯದಲ್ಲಿ ಬಿಜೆಪಿಯದ್ದು ಕೂಡ ಮನೆಯೊಂದು ಮೂರು ಬಾಗಿಲು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳು, ಬಹಿರಂಗ ಹೇಳಿಕೆಗಳು ಪ್ರಾರಂಭ ಆಗಿದೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ವಿರುದ್ಧ ಸಮರಕ್ಕಿಳಿದು ಬಿಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ನೋಡಿ, ರಾಜ್ಯದಲ್ಲಿ ಬಿಜೆಪಿಯದ್ದು ಕೂಡ ಮನೆಯೊಂದು ಮೂರು ಬಾಗಿಲು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳು, ಬಹಿರಂಗ ಹೇಳಿಕೆಗಳು ಪ್ರಾರಂಭ ಆಗಿದೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ವಿರುದ್ಧ ಸಮರಕ್ಕಿಳಿದು ಬಿಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್